ಎವ್ರಿವನ್, ಗುಡ್ ಮಾರ್ನಿಂಗ್. ಈಗ ಬ್ರೇಕ್ಫಾಸ್ಟ್ ಆಗಿದೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಡ್ರಂಗ್ ವಾಟರ್ಫಾಲ್ ಮತ್ತು ಕೈಬರ್ಗೆ ರೆಡಿಯಾಗಿದ್ದೀವಿ. ನಮ್ಮ ಕ್ಯಾಬ್ ವೆಯ್ಟ್ ಮಾಡ್ತಾಯಿದ್ದೆ, ಇವಾಗ ಹೋಗ್ತೀವಿ. ಸೊ ನಮ್ಮ ರೂಮಿಂದ ವ್ಯೂ ತೋರಿಸ್ತೀನಿ. ಇದು ನಮ್ಮ ರೂಮಿಂದ ವ್ಯೂ. ಫುಲ್ ಆ್ಯಪಲ್ ಟ್ರೀಸ್ ಎಲ್ಲ ಡ್ರೈ ಆಗಿದೆ. ಓಕೆ, ಕ್ಯಾಬ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ನಾವೀಗ ಹೋಗ್ತಾ ಇದ್ದೀವಿ. ಬಾಯ್. ಫಸ್ಟ್ ಡ್ರಂಗ್ ವಾಟರ್ಫಾಲ್ಗೆ ಹೊರಟಿದ್ವಿ. ಅಲ್ಲಿ ಸೆಕ್ಯೂರಿಟೀಸ್ ಅವರು ಬಿಡ್ತಾ ಇರಲಿಲ್ಲ 4 ವೀಲರ್ನ. ATVಲೇ ಹೋಗಬೇಕು ಅಂತ ಅಂತಿದ್ರು. ಬಟ್ ನಾವು ಸ್ಟಿಲ್ ಆರ್ಗ್ಯೂ ಮಾಡಿ ನಾವು ಟ್ಯಾಕ್ಸಿಲೇ ಹೋದ್ವಿ. ಡ್ರಂಗ್ ವಾಟರ್ಫಾಲ್ ತುಂಬ ಸ್ಲಿಪ್ಪರಿ ಇತ್ತು. ತುಂಬ ಆ ಶೂಸ್ಗೂ ಅದಕ್ಕೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ತುಂಬ ಸ್ಕಿಡ್ ಆಗ್ತಾಯಿತ್ತು. ತುಂಬ ಜನ ಬೀಳ್ತಾಯಿದ್ರು. ಸೊ ಅದಾದಮೇಲೆ ನಾವು ರೀಲ್ಸ್ ಎಲ್ಲ ಮಾಡಿದ್ವಿ. ಸೊ ನಾವು ರೀಲ್ಸಿಗೆ ಟೋಟಲಾಗಿ 500 ರುಪೀಸ್ ಪೇ ಮಾಡಿದ್ವಿ. ಅವ್ರು ನಮಗೆ ಫೋಟೋಸು ಮತ್ತು ರೀಲ್ಸ್ ಎಲ್ಲ ಮಾಡಿಕೊಟ್ರು. ಡ್ರಂಗ್ ವಾಟರ್ಫಾಲ್ ಮುಗಿಸಿ ಕೈಬರ್ ರೆಸಾರ್ಟಿಗೆ ನಾವು ಲಂಚಿಗೆ ಬಂದ್ವಿ. ಇದೊಂದು 5 ಸ್ಟಾರ್ ರೆಸಾರ್ಟ್. ಕೈಬರ್ ಫುಡ್ ಮಾತ್ರ 10 on 10. ಸೊ ಎರಡು ತುಂಬ ಟೇಸ್ಟಿಯಾಗಿತ್ತು. ಟೋಟಲ್ 4 ಐಟಮಿಂದ ನಾವು 6500ನ ಪೇ ಮಾಡಿದ್ವಿ ವಿತ್ ಟ್ಯಾಕ್ಸ್. ಸೊ ನಾವಿಲ್ಲಿ ಚಿಕನ್ ಸ್ಪೆಗೆಟಿ ಆರ್ಡ್ರ್ ಮಾಡಿದ್ದೀವಿ. ಒಂದು ಚಿಕನ್ ಸ್ಪೆಗೆಟಿ, ಆಮೇಲೆ ಒಂದು ಪೈನಾಪಲ್ ಕ್ರೀಮ್ ಮೊಜೆಟೊ, ಒಂದು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಸೊ ಡೆಸರ್ಟ್ ನೋಡಿ ಇದು ಮಾಡಬೇಕು. ಟೇಸ್ಟ್ ಚೆನ್ನಾಗಿದೆ. This is outside view. The Kaibar. ಲಂಚ್ ಮಾಡಾದಮೇಲೆ ಸ್ವಲ್ಪ ಕೈಬರ್ ರೆಸಾರ್ಟ್ ಹೊರಗಡೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ ಹೇಗಿದೆ ಅಂತ ಅಂದ್ಬಿಟ್ಟು. ವ್ಯೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಹಿಮಾಲಯನ್ ಮೌಂಟೇನ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಹಾಗೆ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು ಇಡೀ ಎಂಟೈರ್ ರೆಸಾರ್ಟು. ಆದರೆ ಲೈಕ್ ಪ್ರೈವೇಟ್ ಪ್ಲೇಸ್ಗೆಲ್ಲ ಹೋಗಂಗಿಲ್ಲ. ಲೈಕ್ ಆ ಪೂಲ್ ಎಲ್ಲಿದೆ, ಆಮೇಲೆ ಸ್ಪಾ ಸೆಕ್ಷನ್ ಅಲ್ಲೆಲ್ಲ ನಮ್ಮನ್ನು ಬಿಡಲ್ಲ. ನೀವು ಅಲ್ಲಿ ರೂಮ್ ಬುಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಲ್ಲೆಲ್ಲ ಎಂಟ್ರಿ ಇರುತ್ತೆ. ಸೊ ಕೈಬರಲ್ಲಿ ಈವ್ನಿಂಗ್ ತನಕ ನಮ್ಮ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ರೂಮ್ಗೆ ಬ್ಯಾಕ್ ಆದ್ವಿ. ನೆಕ್ಸ್ಟ್ ಡೇ ನಮಗೆ ಪೆಹಲ್ಗಮ್ಗೆ ಹೋಗೋಕ್ಕಿತ್ತು.